ನಿಮ್ಮ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತಿಳಿಸ್ತಾ ಮತ್ತೊಂದು ಹೊಸ ವಿಡಿಯೋಗೆ ರಾಯರ ಭಕ್ತಾದಿಗಳ ರೂಪದಲ್ಲಿ ಸಿಕ್ಕಿರುವಂಥ ಎಲ್ಲ ನನ್ನ ಪ್ರೀತಿಯ ರಾಯರ ಮಕ್ಕಳಿಗೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಮತ್ತು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಕಾಮಿಕಾ ಏಕಾದಶಿ ಬಗ್ಗೆ. ಅಂದರೆ ಕಾಮಿಕಾ ಏಕಾದಶಿ ಇರುವಂಥದ್ದು ನಮಗೆ ಇದೇ ತಿಂಗಳು 9ನೇ ತಾರೀಕಿದೆ. 9/8/2026 ನಮಗೆ ಕಾಮಿಕಾ ಏಕಾದಶಿ ಇದೆ. ಅದೇ ರೀತಿ ನಮಗೆ ದ್ವಾದಶಿ ಇರುವಂಥದ್ದು 10ನೇ ತಾರೀಕು 10/8/2026 ನಮಗೆ ದ್ವಾದಶಿ ಇದೆ. ಪಾರಾಯಣ ಸಮಯ ಬಂದು ನೀವು 7:30 ಅಂದರೆ 7:30 8 ಗಂಟೆವರೆಗೂ ಕೂಡ ನೀವು ಉಪವಾಸವನ್ನು ಬಿಡ್ಬೋದು. ಸರಿನಾ? ದ್ವಾದಶಿ ದಿನ ಹೇಳ್ತಾ ಇದ್ದೀನಿ ನಿಮಗೆ. ಆದರೆ ಏಕಾದಶಿ ವ್ರತಕತೆ ಇದೆಯಲ್ಲ, ಸಂಪೂರ್ಣವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳಿ. ಯಾಕಂದರೆ ನನಗೆಷ್ಟು ಗೊತ್ತೋ ನಾನು ಹಾಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕೂಡ ಮತ್ತೊಬ್ಬರಿಗೆ ತಿಳಿಸುವಂಥ ಪ್ರಯತ್ನವನ್ನಾಗಲಿ ಅಥವಾ ಒಮ್ಮೆ ಸಂಪೂರ್ಣವಾಗಿ ಕೇಳುವಂಥ ಪ್ರಯತ್ನವನ್ನಾಗಲಿ ದಯವಿಟ್ಟು ಕೂಡ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಏಕಾದಶಿ ಒಂದು ವ್ರತಕತೆಗಳಿದೆ ಅಲ್ವಾ, ಇವೆಲ್ಲವೂ ಕೂಡ ಕೇಳೋದೇ ನಮ್ಮೆಲ್ಲರ ಪುಣ್ಯ. ಈಗ ನಾನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಪುಣ್ಯ, ನನಗೆ ಕೊಟ್ಟಂಥ ಒಂದು ಅವಕಾಶ. ನೀವು ಕೇಳ್ತಾ ಇದ್ದೀರಿ ಅಂದರೆ ದೇವರ ಆಶೀರ್ವಾದ. ಅದು ಯಾಕಂತ ಅಂದರೆ ನಮ್ಮೆಲ್ಲರಿಗೂ ಕೂಡ ನಾನು ಒಬ್ಬರಿಂದ ತಿಳ್ಕೊಂಡಿರ್ತೀನಿ ಅಥವಾ ಓದಿ ತಿಳ್ಕೊಂಡಿರ್ತೀನಿ, ಹಿರಿಯರು ತಿಳಿಸ್ಕೊಟ್ಟಿರ್ತಾರೆ. ಅದೇ ರೀತಿ ನೀವು ಕೂಡ ಕೇಳ್ತಾ ಇದ್ದೀರಿ ಅಂತಂದರೆ ನನಗೆಷ್ಟು ಗೊತ್ತೋ ಹಾಗೆ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿದ್ದರೆ ಓಕೆನೇ, ಗೊತ್ತಿಲ್ಲ ಅಂದರೂ ಕೂಡ ದಯವಿಟ್ಟು ಕೂಡ ತಿಳ್ಕೊಳ್ಳಿ. ಸರಿನಾ? ನೋಡಿ, ಕಾಮಿಕಾ ಏಕಾದಶಿ ಯಾವಾಗಿದೆ ಅನ್ನೋದ್ರ ಬಗ್ಗೆ ಅಂತೂ ಹೇಳಿಬಿಟ್ಟೆ. ಕಾಮಿಕಾ ಏಕಾದಶಿ ವ್ರತಕತೆ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ, ತುಂಬಾ ಒಂದು ಪವರ್ಫುಲ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇದು ಎಂಥ ಪಾಪ ಕರ್ಮಗಳು, ಮನುಷ್ಯ ಎಂಥ ಪಾಪವನ್ನೇ ಮಾಡಿರಲಿ. ಇವಾಗ ತುಂಬ ಜನ ಹೇಳ್ತಾ ಇರ್ತಾರೆ, ನೋಡಿರ್ತೀರ. ನೀವು ಎಲ್ಲೇ ಹೋಗಿ ಕೇಳಿಬಿಡಿ, ಗುರುಗಳೇ ನಾನು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಕೂಡ ಏನು ಕೆಟ್ಟದನ್ನ ಬಯಸೋದಿಲ್ಲ, ನಾನು ಸಾಧ್ಯವಾದಷ್ಟು ಒಳ್ಳೆಯದನ್ನ ಬಯಸ್ತೀನಿ, ಆದರೆ ನನಗೆ ಯಾಕೆ ಕೆಟ್ಟದ್ದಾಗುತ್ತೆ ಅಂತ ಒಂದು ಯಾರನ್ನಾದರೂ ಕೇಳಿರ್ತೀರಾ ಅಥವಾ ಕೇಳಬೇಕನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರುತ್ತೆ. ಅಥವಾ ಇದಕ್ಕೂ ಮೀರಿ ಇನ್ನೊಂದು ಏನಿರುತ್ತೆ ಅಂತ ಅಂದರೆ ನಿಮ್ಮ ಮನಸ್ಸಲ್ಲೇ ಕೊರಿತಾ ಇರುತ್ತೆ, ನಾನು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲಲ್ಲ, ಯಾರಿಗೂ ಏನು ಇದು ಮಾಡಿಲ್ಲಲ್ಲ, ನನಗೆ ಯಾಕೆ ಇಷ್ಟು ಕಷ್ಟ ಬರ್ತಾಯಿದೆ, ಇಷ್ಟ್ಯಾಕೆ ನೋವು, ಇಷ್ಟ್ಯಾಕೆ ಕಣ್ಣೀರು ನನ್ನ ಜೀವನದಲ್ಲಿ, ಹಿಂಗ್ಯಾಕೆ ಆಗ್ತಾಯಿದೆ ಅಂತ. ಆಗ ನೀವು ಯಾರ ಹತ್ರ ಏನಾದರೂ ಕೇಳಿದರೆ ಅವ್ರು ಹೇಳುವಂಥದ್ದು ಒಂದೇ, ನೋಡಪ್ಪ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೋ ಗೊತ್ತಿಲ್ಲ, ಅದನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದೆಯಾ ಅಂತ. ನಿಜವಾಗ್ಲೂ ಕೂಡ ಇದನ್ನು ಹೇಳೋದು ಒಳ್ಳೆಯದೇ. ಆದರೆ ನಾನು ಆ ಥರ ಹೇಳೋರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಅಂದರೆ, ದೊಡ್ಡವ್ರು ಯಾರೇ ವಿಡಿಯೋ ನೋಡ್ತಿದ್ರು ಕೂಡ ಕೈ ಮುಗಿದು ಕೇಳ್ಕೊಳ್ಳೋದೇನಂತ ಅಂದರೆ, ಅದಕ್ಕೆ ಪರಿಹಾರ ಕೂಡ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಮೊದಲೇ ನೊಂದು ಬಂದಿರೋ ಜೀವಗಳೇನಂತ ಅಂದರೆ, ನೀ ಯಾವ ಜನ್ಮದಲ್ಲೂ ಏನೋ ಪಾಪ ಮಾಡಿದೆಯಾ, ನೀನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದೆಯಾ, ಅದನ್ನು ಯಾರು ತಪ್ಸೋಕ್ಕಾಗಲ್ಲ ಅಂತ ಈ ರೀತಿ ನೀವು ಹೇಳಿಬಿಟ್ರೆ, ಅಥವಾ ಹೇಳೋ ರೀತಿ ಏನಾದರೂ ಸ್ವಲ್ಪ ನೀವು ಬ್ಯುಸಿ ಇದ್ರಿ ಅಂತ ಒಂದು ಸಲ ಕೇರ್ ತೊಗೊಂಡಂಗೆ ಹೇಳಿ ಅಥವಾ ತೊಗೊಳ್ದಂಗೆ ಹೇಳಿಬಿಟ್ರೆ ನೀವು, ಅಲ್ಲೇನಾಗುತ್ತೆ ಅಂದರೆ ಮೊದಲೇ ನೊಂದಿರೋ ಮನಸ್ಸುಗಳು ಮತ್ತಿಷ್ಟು ನೋವಿಗೊಳಗಾಗುತ್ತೆ. ಸತ್ಯ ಇದು. ಆದರೆ ನಾನು ಹೇಳುವಂಥದ್ದೇನಂತ ಅಂದರೆ, ಏನೇ ನಾವು ತಪ್ಪುಗಳನ್ನ ಮಾಡಿರಲಿ, ಗೊತ್ತಿದ್ರೆ ತಿದ್ಕೊತೀವಿ, ಗೊತ್ತಿಲ್ಲ ಅಂತ ಅಂದರೆ ತಿದ್ಕೋಬೇಕಂತ ಅಂದರೆ ನಮಗೆ ಏಕಾದಶಿ ಅಂದರೆ ಏಕಾದಶಿ ಉಪವಾಸ ಆಚರಣೆ ಆಗಿರ್ಬೋದು. ಏಕಾದಶಿಯಿಂದ ನೀವು ಏಕಾದಶಿ ದಿನ ನೀವು ಎಷ್ಟು ಶ್ರದ್ಧಾಭಕ್ತಿಯಿಂದ ಅವತ್ತಿನ ಒಂದು ದಿನ ಅಂತಲ್ಲ, ಅಲ್ಲಿಂದ ರೂಢಿ ಮಾಡಿಕೊಂಡ್ರೆ ನಾವು ಜೀವನ ಪೂರ್ತಿ, ಇವಾಗ ನಾವು ಯಾವುದೋ ಒಂದು ತಪ್ಪು ಗೊತ್ತಿಲ್ಲ ನಮಗೆ ಆಗಿದೆ ಅಂತ ಅಂದ್ಕೊಳ್ಳೋಣ, ಇವಾಗ ಒಂದು ಸರಿ ದಾರಿಲಿ ನಡೀತಾ ಇದ್ದೀವಿ ಅಂದರೆ ಮತ್ತೆ ಆ ದಾರಿಗೆ ನಾವು ಹೋಗಬಾರ್ದು. ಆ ದಾರಿಗೆ ಹೋಗಲ್ಲ ಅಂತ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ನಾವು ಈ ದಾರಿಲಿ ಹೊರಟಂಗೆ, ಹಾಗೆ ನಮಗೆ ಏಕಾದಶಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈ ಕಾಮಿಕಾ ಏಕಾದಶಿ ಅನ್ನೋದು ಹೆಂಗಿದೆ ಅಂತ ಅಂದರೆ, ಒಂದು ಹಿಂದೆ ತುಂಬ ವರ್ಷಗಳ ಹಿಂದೆ ಏನಾಗುತ್ತಂತ ಅಂದರೆ, ಒಂದು ಹಳ್ಳಿಲಿ ಒಬ್ಬ ಶೂರ ಇರ್ತಾನೆ. ಶೂರ ಅಂದರೆ ಕೋಪಿಷ್ಟ, ಆತನಿಗೆ ಯಾರು ಏನಂದರೂ ಕೂಡ ಸಹಿಸೋಕ್ಕಾಗ್ತಾ ಇರಲ್ಲ, ಅಂದರೆ ಕೋಪದ ಕೈಲಿ ಬುದ್ಧಿ ಕೊಡುವಂಥವನು. ಇಲ್ಲಿ ಹೆಂಗಿದೆ ಅಂತ ಅಂದರೆ, ನಾವು ನೋಡೋಕೆ ಸಣ್ಣಕ್ಕಿರ್ಬೋದು, ದಪ್ಪ ಇರ್ಬೋದು, ಹೆಂಗೆ ಇರ್ಬೋದು, ಆದರೆ ಒಂದು ಕ್ಷಣ ನಾವು ತಾಳ್ಮೆ ಅನ್ನೋದನ್ನ ಕಳ್ಕೊಂಡ್ರೆ, ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾದರೂ ಆಗ್ಬೋದು ಅನ್ನೋಕ್ಕೆ ಈ ಒಂದು ವ್ರತಕತೆಗೇ ಕಾರಣ ಆಗುತ್ತೆ ಅಂತ ತಿಳ್ಕೊಳ್ಳಿ. ಈ ವ್ರತಕತೆ ಒಂದು ಒಳ್ಳೆ ಸಂದೇಶ ಕೂಡ. ಒಂದಿನ ಏನಾಗುತ್ತೆ, ಒಬ್ಬ ಶೂರ ಇರ್ತಾನೆ. ಆತನಿಗೆ ಏನಾಗುತ್ತೆ, ಈಗ ಊರಲ್ಲಿ ಕೆಲವರು ಇರ್ತಾರಲ್ವ ದೊಡ್ಡವರು, ಸುಮ್ಮನೆ ತಮಾಷೆ ಮಾಡೋಕ್ಕೆ ಏನೋ ಒಂದು ಎರಡು ಮಾತುಗಳನ್ನ ಆಡ್ತಾರೆ. ಆ ಮಾತುಗಳು ಆತನಿಗೆ ಏನಾಗುತ್ತಂತ ಅಂದರೆ, ಆತನ ಮೇಲೆ ಗೌರವ ಇರುತ್ತೆ ಅವರಿಗೆ, ಬಟ್ ಅವನ್ನ ಸ್ವಲ್ಪ ನೋಡೋಣ, ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು, ನೀನು ನಿನಗಿಂತ ದೊಡ್ಡ ದೊಡ್ಡವ್ರು ಶೂರರಿದ್ದಾರೆ, ನಾನು ಅವ್ರನ್ನ ನೋಡಿದ್ದೀನಿ ಅಂತ ಅವ್ರೇನು ಮಾಡ್ತಾರೆ, ಅವ್ರ ತಂದೆ ವಯಸ್ಸಿನವರು ಇರ್ತಾರಲ್ಲ, ಅವರು ಆತನಿಗೆ ತಮಾಷೆ ಮಾಡ್ತಾರೆ, ನನ್ನ ಮಗ ಅನ್ನೋ ರೀತಿ ಅವರು ತಮಾಷೆ ಮಾಡ್ತಾರೆ. ಆದರೆ ಆತನಿಗೆ ಮೊದಲೇ ಕೋಪಿಷ್ಟ ಆಗಿರೋದ್ರಿಂದ ತಾಳ್ಮೆನ ಕಳ್ಕೊಂಬಿಟ್ಟು ಹಿರಿಯರು ಅಂತಲೂ ಕೂಡ ನೋಡ್ದೇನೆ ಅವ್ರನ್ನ ಅಂದರೆ ಅವ್ರ ಜೊತೆಗೆ ಅವನು ಫಸ್ಟ್ ವಾದ ಆಗುತ್ತೆ, ಆಮೇಲೆ ಜಗಳ ಆಗುತ್ತೆ, ಆಮೇಲೆ ಇನ್ನೊಂದು ಆಗ್ಬಿಡುತ್ತೆ. ಇನ್ನೊಂದಂತ ಅಂದರೆ, ಯಾರು ಅವ್ರನ್ನ ಸುಮ್ಮನೆ ತಮಾಷೆ ಮಾಡೋಣಂತ ಅವ್ರ ತಂದೆ ಸ್ಥಾನದಲ್ಲಿರೋರು ಆತನ ಜೊತೆ ತಮಾಷೆ ಮಾಡ್ತಾ ಇರ್ತಾರಲ್ಲ, ಅವ್ರ ಕಥೆನೇ ಮುಗಿಸ್ಬಿಡ್ತಾನೆ. ಯೂಟ್ಯೂಬಲ್ಲಿ ಕೆಲವೊಂದು ಮಾತುಗಳನ್ನ ಹೇಳುವಾಗಿಲ್ಲ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀರಿ. ಆತ ಏನು ಮಾಡಿಬಿಡ್ತಾನಂದರೆ, ಅವರು ಉಸಿರೇ ನಿಲ್ಲೋ ರೀತಿ ಮಾಡಿಬಿಡ್ತಾನೆ. ಅಂದರೆ ಸ್ಟಾರ್ಟ್ ಆಗಿಬಿಡುತ್ತೆ ವಾದದ ಜಗಳ, ಈ ಥರ ಆಗಿಬಿಡುತ್ತೆ. ಆ ಥರ ಆದಾಗ ಆ ವ್ಯಕ್ತಿನ ಸಂಪೂರ್ಣವಾಗಿ ಆತ ನಾಶ ಮಾಡಿಬಿಡ್ತಾನೆ.
ಮಾಡಿದಾಗ ಏನಾಗುತ್ತಂತ ಅಂದರೆ ಸ್ವಲ್ಪ ದಿನ ಏನಾಗೋದಿಲ್ಲ ಆತನಿಗೆ, ಪಶ್ಚಾತ್ತಾಪ ಅನ್ನೋದು ಕಾಡಲ್ಲ. ಆದರೆ ಏನಾಗುತ್ತಂತ ಅಂದರೆ ತಂದೆ ವಯಸ್ಸಿನವರಿಗೆ ಆ ಥರ ಮಾಡಿಬಿಡ್ತಾನಲ್ಲ, ಆತನಿಗೆ ಏನು ಶಿಕ್ಷೆ ಆಗಬೇಕೋ ಅದು ಕೂಡ ಆಗುತ್ತೆ. ಆಮೇಲೆ ಆತನಿಗೆ ಏನಾಗುತ್ತಂದರೆ ಆ ಪಾಪ ಕಾಡೋಕ್ಕೆ ಶುರು ಮಾಡುತ್ತೆ. ಎಷ್ಟರ ಮಟ್ಟಿಗೆ ಕಾಡುತ್ತೆ ಅಂದರೆ ಆತ ಊರಲ್ಲೇನು ಎಲ್ಲರೂ ಆತನಿಗೆ ಭಯ ಪಡ್ತಾ ಇರ್ತಾರಲ್ಲ, ಯಾರೂ ಕೂಡ ಆತನಿಗೆ ಮರ್ಯಾದೆ ಕೊಡೋದಿಲ್ಲ. ನೀನೇನು ಬಿಡು, ತಂದೆ ವಯಸ್ಸಿನವರೇ ನೋಡಲಿಲ್ಲ, ಒಂದು ಸ್ವಲ್ಪ ಇದು ಮಾಡಲಿಲ್ಲ, ನಿನ್ನ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವ್ರನ್ನ ಇದನ್ನು ಮಾಡಿದೆ, ಅವ್ರ ಕುಟುಂಬದಂಗೆ, ಅವ್ರ ಕುಟುಂಬದವ್ರು ಕಣ್ಣೀರು ಹಾಕ್ತಾ ಇದ್ದಾರೆ, ಅವ್ರ ಕುಟುಂಬ ಶಾಪ ತಾಗ್ದಂಗೆ ಇರುತ್ತಾ, ಅಥವಾ ನೀನು ಮಾಡಿದಂಥ ಅನ್ಯಾಯಕ್ಕೆ ಸುಮ್ಮನೆ ಬಿಡುತ್ತಾ ಅಂದಂಗೆಲ್ಲ ಪ್ರತಿದಿನ ಆತನಿಗೆ ಒಂದೊಂದು ಕ್ಷಣ ಕೂಡ ಆತನ ಸೋಲೆ ಆಗುತ್ತೆ ಹೊರತಾಗಿ ಗೆಲುವಾಗೋದಿಲ್ಲ. ಪ್ರತಿ ಸಲ ಕೂಡ ಅವನಿಗೆ ನೋವು ಆಗ್ತಾನೇ ಹೋಗುತ್ತೆ. ಆ ನಂತರ ಏನು ಮಾಡ್ತಾನಂದರೆ ಆತನಿಗೆ ಊರಲ್ಲಂತೂ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಆ ರೀತಿ ಪ್ರತಿಯೊಬ್ಬರು ಕೂಡ ಮಾತಾಡೋಕ್ಕೆ ಶುರು ಮಾಡಿದಾಗ ಮನೇಲೂ ಕೂಡ ಆತನಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಇಲ್ದಂಗೆ ಆಗ್ಬಿಡುತ್ತೆ. ಆತ ಏನು ಮಾಡ್ತಾನಂದರೆ ಸೀದಾ ನಾನು ಏನಾರ ಮಾಡ್ಕೊಂಬಿಡ್ಬೇಕು, ಇರಬಾರ್ದು ಅಂದ್ಬಿಟ್ಟು ಕಾಡಿಗೆ ಹೋಗ್ತಾ ಇರ್ತಾನೆ. ಕಾಡಿಗೆ ಹೋಗಬೇಕಾದ್ರೆ ಅಲ್ಲಿ ಆತನಿಗೆ ಕೆಲವೊಂದು ಋಷಿಮುನಿಗಳು ಕೂತಿರ್ತಾರೆ. ಅಂದರೆ ದೇವರನ್ನು ಕುರಿತು ತಪಸ್ಸು ಮಾಡುವಂಥ ಋಷಿಮುನಿಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥವ್ರು ಅಲ್ಲಿ ಆತನಿಗೆ ಸಿಗ್ತಾರೆ. ಒಬ್ಬರು ಋಷಿಮುನಿ ಇವನ್ನ ನೋಡ್ತಾರೆ. ಏನಪ್ಪ, ಯಾರು ನೀನು, ಎಲ್ಲೋ ಹೋಗ್ತಾ ಇದೆಯಾ, ನಡ್ಕೊಂಡು ಹೋಗ್ತಾ ಇದೆಯಾ, ಯಾರು ನೀನು, ಈ ಕಾಡಲ್ಲಿ ಹೆಂಗೆ ಹೋಗ್ತಾ ಇದೆಯಾ ಒಬ್ಬನೇ ನೀನು ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಸಂಜೆ ಹೊತ್ತಿನಲ್ಲಿ ಆತ ಹೋಗ್ತಾ ಇರ್ತಾನೆ. ಆವಾಗ ಕೇಳಿದಾಗ ಆತ ಹೇಳ್ತಾನೆ, ನಡೆದಿದ್ದಾನೆ ಈ ಥರ ಎಲ್ಲ ನಡೆದಿದೆ, ನಾನು ತುಂಬ ಪಾಪಿ ಗುರುಗಳೇ, ನಾನು ತುಂಬ ಪಾಪಿ, ಮಾಡಬಾರ್ದು ಮಾಡಿಬಿಟ್ಟೆ, ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಬಿಟ್ಟೆ, ಒಂದು ಕ್ಷಣ ನಾನು ಸುಮ್ಮನೆ ಆಗಿದ್ದರೆ ಏನೋ ಒಂದು ಒಳ್ಳೇದಾಗ್ತಿತ್ತು, ಸುಮ್ಮನೆ ಆಗ್ಬೋದಿತ್ತು, ನನ್ನ ತಂದೆ ವಯಸ್ಸಿನವ್ರು ಈ ಥರ ಮಾಡಿದ್ರು, ನಾನು ಅದನ್ನು ಸಹಿಸ್ದಂಗೆ ಅವ್ರ ಕಥೆನೇ ಮುಗಿಸ್ಬಿಟ್ಟೆ, ಅವ್ರ ಕುಟುಂಬದ ಶಾಪ ಅದೆಲ್ಲ ನಾನು ತಾಗ್ದಂಗೆ ಇರುತ್ತಾ ಅಂದರೆ. ನೋಡಪ್ಪ, ಆವಾಗ ಅವ್ರು ಹೇಳ್ತಾರೆ, ಏನು ಹೇಳ್ತಾರಂತ ಅಂದರೆ, ನೀನು ಹಿಂದೆ ಮಾಡಿದ ಜನ್ಮದ್ದಾಗಲಿ ಅಥವಾ ಈಗ ಮಾಡಿದ್ದು ಕಾಡ್ತಾ ಇದೆ ಅಂತ ಹೇಳೋಕ್ಕಿಂತ ಅವ್ರು ಒಂದು ಮಾತು ಏನು ಹೇಳ್ತಾರಂತಂದರೆ, ಹೌದಪ್ಪ ನಡೀತಲ್ವ, ಇಲ್ಲಿ ಮನುಷ್ಯನಿಗೆ ಪಶ್ಚಾತ್ತಾಪ ಅನ್ನೋದೇನಿದೆ ಅಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಅರಿವಾಗಬೇಕು, ಅದಕ್ಕೆ ಅರಿವೇ ಗುರು ಅಂತ ಹೇಳೋದು. ಅರಿವಾಗಬೇಕು ಮನುಷ್ಯನಿಗೆ, ಇದು ಮಾಡಿದ್ದೀನಿ, ಇದು ಮಾಡಬಾರ್ದಿತ್ತು, ಇನ್ನು ಮುಂದೆ ಮಾಡಬಾರ್ದು, ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಈಗ ಮಾಡಿದ್ದೀನಿ, ಮುಂದೆ ಮಾಡಬಾರ್ದು, ಆಗ್ಬಿಟ್ಟಿದೆ, ಇದು ಮುಂದೆ ನನ್ನಿಂದ ನಡಿಲೇಬಾರ್ದು ಅಂತ ನೀನು ಮನಸ್ಸಲ್ಲಿ ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡ್ರೆ ಎಂಥದಕ್ಕೆ ಆಗಲಿ ಒಂದು ಪರಿಹಾರ ಅನ್ನೋದು ಇದೆಯಪ್ಪ ಅಂತಾರೆ. ಆತನಿಗೆ ಒಂದು ಸ್ವಲ್ಪ ಗುರುಗಳ ಮಾತು ಕೇಳಿದ ಮೇಲೆ ಎಲ್ಲೋ ಒಂದು ಕಡೆ ನೊಂದ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹೌದಾ, ನನ್ನಂತೂ ತಪ್ಪಿನರಿವು ನನಗಾಯಿತು, ನಿಜವಾಗ್ಲೂ ಕೂಡ ತಪ್ಪಿನರಿವು ಆಯಿತು ನನಗೆ. ಆದರೆ ನಾನು ಏನು ಮಾಡ್ಬೋದು ಗುರುಗಳೇ, ಈ ಪಾಪದಿಂದ ಮುಕ್ತಿ ಹೊಂದಬೇಕಲ್ಲ, ನಾನು ಏನು ಮಾಡ್ಬೋದು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ, ನೋಡಪ್ಪ, ಈ ಥರ ಕಾಮಿಕ ಏಕಾದಶಿ ಅಂತ ಬರುತ್ತೆ, ಈ ಸಮಯದಲ್ಲಿ ಹಿಂಗೆ ಬರುತ್ತೆ, ಇದನ್ನು ನೀನು ಶ್ರದ್ಧಾ ಭಕ್ತಿಯಿಂದ, ನಿನಗೇನೂ ಸಹ ಆಗಲಿಲ್ಲಪ್ಪ, ನಿನಗೇನೂ ಮಾಡೋಕ್ಕಾಗಲಿಲ್ವಾ, ಪರವಾಗಿಲ್ಲ, ಈ ಏಕಾದಶಿ ತುಂಬ ವಿಶೇಷ ತಿಳ್ಕೊಳ್ಳಿ, ನಿನಗೇನೂ ಆಗಲಿಲ್ವಾ, ವಿಷ್ಣು ದೇವರಿಗೆ ಪ್ರಿಯವಾದ ತುಳಸಿ ದಳವನ್ನು ಇಷ್ಟೇ ಕೊಡು, ನೀನು ಹೂ ಇದ್ದರೆ ಹೂವನ್ನ ಕೊಡು, ಇಲ್ಲ ತುಳಸಿ ದಳವನ್ನು ಕೊಡು. ಆ ದಿನ ನಿನ್ನ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡು, ದೇವಸ್ಥಾನಗಳಿಗೆ ಹೋಗ್ಬಾ, ಅಥವಾ ನಿನಗೇನಾಗುತ್ತೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡು. ಏನೂ ಆಗಲಿಲ್ವಾ, ತುಳಸಿ ದಳವನ್ನು ವಿಷ್ಣು ದೇವರಿಗೆ ಅರ್ಪಿಸಿ, ಅವರ ಪಾದಕ್ಕೆ ಮುಟ್ಟಿಸಿ, ಅವರಿಗೆ ಕೊಟ್ಟುಬಿಟ್ಟು ಅವರಲ್ಲಿ ಪ್ರಾರ್ಥನೆನ ಮಾಡ್ಕೊ. ಆ ದಿನ ಊಟ ಬಿಡು, ಊಟ ಮಾಡಬೇಡ, ಅನ್ನ ತಿನ್ನಬೇಡ, ಆ ದಿನ ಒಂದಿನ ಉಪವಾಸ ಇರು, ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನನಗೊಂದು ಒಳ್ಳೆ ಜೀವನ, ಒಂದು ಅವಕಾಶ ಕೊಡು ತಂದೆ, ಇನ್ಮೇಲೆ ಮಾಡಲ್ಲ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊ. ರಾತ್ರಿ ಸಮಯದಲ್ಲಿ ದೀಪವನ್ನು, ಅಂದರೆ ರಾತ್ರಿ ದೀಪ ಹಚ್ಚಿದಂಗೆ ಇರಬೇಕು ವಿಷ್ಣು ದೇವರ ಮುಂದೆ, ಅದನ್ನು ಶಾಂತವಾಗದ ರೀತಿ ಬೆಳಗ್ಗೆವರೆಗೂ ದೀಪವನ್ನು ಕಾಯ್ಕೋ. ಒಂದು ದಿನ ನಿನ್ನ ದೀಪವನ್ನು ಕಾಯ್ಕೊಂಡ್ರೆ ನಿನ್ನ ಮನೆನ, ಅದು ನಿನ್ನ ಜೀವನವನ್ನು 7 ಜನ್ಮಕ್ಕೂ ಕೂಡ ಕಾಯುತ್ತೆ. ಆ ಬೆಳಕು ನಿನ್ನ ಜೊತೆಗಿದ್ದು ಕಾಯುತ್ತೆ. ಅದು ಬೆಳಕು ಮಾತ್ರ ಅಲ್ಲ, ಸಾಕ್ಷಾತ್ ವಿಷ್ಣು ದೇವರೇ ನಿಮ್ಮ ಮನೆಗೆ ಬರ್ತಾರೆ, ನಿನ್ನ ಜೊತೆಗಿರ್ತಾರೆ, ನಿನ್ನಲ್ಲಿ ಬೆರ್ತೋಗ್ತಾರಂತ ಆ ಋಷಿ ಮುನಿಗಳು ಹೇಳ್ತಾರಂತೆ. ಆತನಿಗೆ ಒಂದು ರೀತಿ ಸಂತೋಷದ ಕಣ್ಣೀರು. ಗುರುಗಳೇ, ಇದು ಎಷ್ಟರ ಮಟ್ಟಿಗೆ ಆಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ನೀವು ಹೇಳಿದ್ರಿಂದ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಹಗುರ ಅನ್ನಿಸ್ತಾ ಇದೆ ಅಂತ ಹೇಳ್ತಾನಂತೆ. ಆಗ ಋಷಿಮುನಿಗಳು ಹೇಳ್ತಾರಂತೆ, ಅದೇ ವಿಷ್ಣು ದೇವರಪ್ಪ, ನಿನ್ನ ಮನಸ್ಸಿಗೆ ಹಗುರ ಅನ್ನಿಸ್ತಾ ಇದೆಯಲ್ಲ, ಅದೇ ದೇವರು, ನೀನು ಇದನ್ನು ಮಾಡು, ನಿನ್ನ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತಾರಂತೆ. ಅದೇ ರೀತಿ ಆತ ಏನು ಮಾಡ್ತಾನೆ, ಕಾಮಿಕ ಏಕಾದಶಿ ದಿನ ಆತ ವಿಷ್ಣು ದೇವರಿಗೆ ತುಳಸಿ ದಳವನ್ನು ಕೊಟ್ಟು ದೀಪವನ್ನು ಹಚ್ಚಿ ಬೆಳಗ್ಗೆವರೆಗೂ ಕೂಡ, ಅಂದರೆ ದ್ವಾದಶಿವರೆಗೂ ಕೂಡ ದೀಪವನ್ನು ಕಾಯ್ಕೊಂಡು ಬೆಳಗ್ಗೆ ಏನು ಮಾಡ್ತಾನೆ, ಉಪವಾಸವನ್ನು ಬಿಟ್ಟು ಆತ ಒಂದಿಷ್ಟು ಆಹಾರವನ್ನು ಸೇವಿಸ್ತಾನಂತೆ. ನಾನು ಹೇಳೋದೇನೆಂದರೆ, ಯಾರಿಗೆ ಸಾಧ್ಯನೋ ಉಪವಾಸ ಮಾಡಿ, ಆಗದೇ ಇರೋರು ಏನು ಮಾಡಿ ಅಂತಂದರೆ ಹಣ್ಣು ಹಾಲನ್ನು ಸೇವನೆ ಮಾಡಿ. ಇನ್ನು ನಮ್ಗೆ ಆಗ್ತಾಯಿಲ್ಲ, ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ದಯವಿಟ್ಟು ಕೂಡ ಮಾಡಬೇಡಿಮ್ಮ. ನಾನು ಹೇಳೋದೇನಂತಂದು ದಯವಿಟ್ಟು ಬೇಡ, ನಿಮಗೆ ಕೆಲವರಿಗೆ ಮಾತ್ರೆಗಳಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮನಸ್ಸಲ್ಲೇ ಪೂಜಿಸಿ, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿ ಯಾರಿಗೆ ಬರುತ್ತೋ ಹೇಳಿ, ರಾಯರ ನಾಮಸ್ಮರಣೆನ ಮಾಡಿ, ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ಹೇಳ್ತೀನಿ, ನಾಮಸ್ಮರಣೆಗೆ ವಿಶೇಷವಾದಂಥ ಅದ್ಭುತವಾದಂಥ ಶಕ್ತಿ ಇದೆ. ನಾಮಸ್ಮರಣೆನ ಮಾಡಿ, ಆ ದಿನ ಮಾಂಸಾಹಾರ ಸೇವನೆ, ಮಾಂಸಾಹಾರ ಮುಟ್ಟುವಂಥದ್ದಾಗಲಿ, ಮದ್ಯಪಾನ, ಇವೆಲ್ಲ
ಫಸ್ಟ್ ಸೈಡ್ ಇಟ್ಬಿಡಿ, ಇವೆಲ್ಲ ಸೈಡ್ ಇಟ್ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಒಂದು ದಿನ ಈ ಏಕಾದಶಿ ವ್ರತಕಥೆಗಳನ್ನು ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ, ಗುರುವಾರ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ದಿನ ರಾಯರು ಕೂಡ ಉಪವಾಸ ಇರೋದರಿಂದ ನೀವು ದಯವಿಟ್ಟು ಕೂಡ ಮಾಡೋದಾಯಿತು ಅಂದರೆ ಕ್ರಮೇಣವಾಗಿ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದವ್ರಿಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಗೊತ್ತಾಗದೇ ಇರ್ಬೋದು, ಬರ್ತಾ 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 ಏನಾಗುತ್ತಂದರೆ ಎಲ್ಲವೂ ಕೂಡ ನಮ್ಮ ಪಾಪ ಕರ್ಮಗಳನ್ನೋದು ಎಲ್ಲವೂ ಕೂಡ ದೇವರು ಕ್ಲೀನ್ ಮಾಡ್ತಾ ಹೋಗ್ತಾರೆ. ನಮ್ಗೆ ಗೊತ್ತಾಗಲ್ಲ, ಒಂದೊಂದು ಇಂಚು ಕೂಡ ಮಾಡ್ತಾನೇ ಹೋಗ್ತಾರೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಏಕಾದಶಿ ವ್ರತಕಥೆಗಳು ಒಂದೊಂದರಲ್ಲಿ ಒಂದೊಂದು ರೀತಿ ಇರುತ್ತೆ. ಇದು ಕೂಡ ಒಂದು ವಿಶೇಷವಾದಂಥ ಕಾಮಿಕ ಏಕಾದಶಿ ಒಂದು ವ್ರತಕಥೆ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಮಾಡಿ, ಯಾರಿಗೆಲ್ಲ ಆಗಲ್ವೋ ನೀವು ಬೇಡ, ಆದವರು ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ. ದಯವಿಟ್ಟು ಕೂಡ ಏಕಾದಶಿನ ದಯವಿಟ್ಟು ಸಾಧ್ಯವಾದವರು ಎಲ್ಲರೂ ಕೂಡ ಮಾಡಿ. ನನ್ನ ಪ್ರೀತಿಯ ಕುಟುಂಬ ಎಲ್ಲರೂ ಕೂಡ ನಗ್ನಾಗ್ತಾ ಇರಿ, ನಗಿಸ್ತಾ ಇರಿ. ಒಳ್ಳೆಯದಾಗಲಿ. ನಮಸ್ಕಾರ.